ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ, ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು. ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ, ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ. ಅವರವರ ದೃಷ್ಟಿಯ ಮೇಲೆ ನಿಂತಿದೆ RK22 ನ್ಯೂಸ್ ಕನ್ನಡ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ಮೇಲೆ ಚಿಕ್ಕ ಕೋಟ್ನೇಕಲ್ ಗ್ರಾಮಸ್ಥರಿಂದ ಆರೋಪ. ಮಾನ್ವಿ ತಾಲೂಕಿನ ಚಿಕ್ಕ ಕೋಟ್ನೇಕಲ್ ಗ್ರಾಮದ ಸರ್ವೆ ನಂಬರ್ 5/2 ಜಮೀನು ವಿವಾದ. ತಹಸೀಲ್ದಾರ್ ರಾಜು ಫಿರಂಗಿ ಹಣ ತಿಂದಿದ್ದಾನೆಂದು ನರಸಾರೆಡ್ಡಿ ನಾಯಕರಿಂದ ಆರೋಪ. ಏನಾದ್ರೂ ಅನಾಹುತವಾದ್ರೆ ಇದಕ್ಕೆ ತಹಸೀಲ್ದಾರ್ ರಾಜು ಫಿರಂಗಿ ಕಾರಣ. ಜವಾಬ್ದಾರಿಯುತ ತಹಸೀಲ್ದಾರ್ ರಾಜು ಫಿರಂಗಿ ಎಡವಟ್ನಲ್ಲಿ ಸಿಕ್ಕಾಕೊಂಡ್ರ. ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂಥವರಿಗೆ ಜಮೀನು ಪೋತಿ ವಿರಾಸತ್ ಮಾಡಬೇಕು. ಆದ್ರೆ ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ಸಾಹೇಬ್ರು ಹಣ ತಿಂದು ಚಿಕ್ಕ ಕೋಟ್ನೇಕಲ್ ಗ್ರಾಮದ ಅಮರಯ್ಯ ನಾಯಕ್ ಅವರ ಕುಟುಂಬಕ್ಕೆ ಮಾಡಬೇಕಾದ ಜಮೀನನ್ನ ಕೆ ಪಾಂಡುರಂಗನಿಗೆ ಪೋತಿ ವಿರಾಸತ್ ಮಾಡಿದ್ದಾರೆ. ಬಿಜೆಪಿ ಮುಖಂಡ ಗಂಭೀರ ಆರೋಪ ಮಾಡಿದ್ದಾರೆ. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ತಾಲೂಕಿನ ಚಿಕ್ಕ ಕೋಟ್ನೇಕಲ್ ಗ್ರಾಮದ ಸರ್ವೆ ನಂಬರ್ 5/2 2 ಎಕರೆ 35 ಗುಂಟೆಯ ಜಮೀನನ್ನ ಸುಧಾಬಾಯಿ ಹತ್ತಿರ 2004, 2005ರಲ್ಲಿ ಪೆಂಡಿಂಗ್ ರಿಜಿಸ್ಟ್ರಾರ್ ಮಾಡಿಕೊಳ್ಳಲಾಗಿತ್ತು. ಆದರೆ ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ಸಾಹೇಬ್ರು ಹಣ ತಿಂದು ಸುಧಾಬಾಯಿಯರ ಮಗನಾದ ಕೆ ಪಾಂಡುರಂಗನಿಗೆ 2024 ಡಿಸೆಂಬರ್ 26ರಂದು ಪೋತಿ ವಿರಾಸತ್ ಮಾಡಿದ್ದಾರೆ. ಪ್ರಸ್ತುತ ಅಮರಯ್ಯ ನಾಯಕರ ಕುಟುಂಬದವರು ಕಬ್ಜಾದಲ್ಲಿದ್ದು, ಒಂದು ವೇಳೆ ಎರಡು ಕುಟುಂಬಗಳ ನಡುವೆ ಏನಾದರೂ ಅನಾಹುತವಾದ್ರೆ ಇದಕ್ಕೆಲ್ಲ ನೇರ ಹೊಣೆ ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ಅವರೇ ಅಂತ ನರಸಾರೆಡ್ಡಿ ನಾಯಕ್ ಕಿಡಿಕಾರಿದ್ರು. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಹುಸೇನ್ ಭಾಷಾ, RK22 ನ್ಯೂಸ್ ಕನ್ನಡ, ರಾಯಚೂರು. ನರಸರೆಡ್ಡಿ ನಾಯಕ್ ಅಂತೇಳಿ ನಮ್ಮದು ಚಿಕ್ಕ ಕೋಟ್ನೇಕಲ್ ಗ್ರಾಮ, ಮಾನ್ವಿ ಹೋಬಳಿ ಚಿಕ್ಕ ಕೋಟ್ನೇಕಲ್ ಗ್ರಾಮದಲ್ಲಿ ನಮ್ಮದು ಸರ್ವೆ ನಂಬರ್ 5 2004 ನಮ್ಮಪ್ಪ ನಮ್ಮ ತಂದೆಯವರಾದ ಅಮರಪ್ಪ ನಾಯಕ್ ಅವರು ಖರೀದಿ ಮಾಡಿದ ಮ್ಯಾಗ ಅದು ಆ ಕಾಲಕ್ಕೆ ಪೆಂಡಿಂಗ್ ರಿಜಿಸ್ಟ್ ಅಂತ ಬರ್ತದಂತೆ. ಪೆಂಡಿಂಗ್ ರಿಜಿಸ್ಟ್ ಮಾಡಿಸಿದ ಮ್ಯಾಗ ಎಲ್ಲ ಫಾರಮ್ ಎಲ್ಲ ಬಂದ ಮ್ಯಾಗ 2023 ಎಲ್ಲ ಪೆಂಡಿಂಗ್ ರಿಜಿಸ್ಟ್ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡ್ಕೊಂಡು ಬಂದ ಮ್ಯಾಗ ಮಾನ್ಯ ತಹಸೀಲ್ದಾರಾದ ರಾಜು ಫಿರಂಗಿ ಅವರು ಬೇರೆಯವರಿಗೆ ಅಂದರೆ ಸುಧಾಬಾಯಿ ಅವರು ಹೆಸರಲ್ಲಿ ಪಾಣಿತ್ತು. ಅದು ಪೋತಿ ವಿರಾಸ್ ಮ್ಯಾಗ ಅವ್ರ ಮಗರಾದ ಪಾಂಡುರಂಗ ಅವರಿಗೆ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಮಗೆ ಗಮನಕ್ಕೆ ಬಂದ ಮ್ಯಾಗ ನಾವು ಇದು ನಮ್ಮ ತಕ್ಕಂಥ ದಾಖಲೆಗಳನ್ನು ಅವರಿಗೆ ಕೊಟ್ಟ ಮ್ಯಾಗ ಇದು ಸರ್ ತಕರಾರು ಐತಿ, ಇದು ನಮಗೆ ವರ್ಗಾವಣೆ ಮಾಡಬೇಡಿ, ನಾವು ಯಾಕಂದ್ರೆ ಖರೀದಿ ಮಾಡಿರಿ ಅಂತ ಹೇಳಿದ್ರು ಕೂಡ ನಮಗೆ ಏರಿಂಗ್ ಕರೀಲಾರದೆ, ನಮ್ಗೆ ಗಮನಕ್ಕೆ ತರಲಾರದೆ, ನೀವು ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ದಾಖಲೆ ನಮಗೆ ನೋಡೋದಿಲ್ಲ ಅಂತೇಳಿ ನಮಗೆ ಒಂದು ಅವಶ್ಯ ಶಬ್ದಗಳನ್ನು ಬೈದು, ನೀವು ಹೊರಬೇಕಿಲ್ಲ, ನೀವು ಯಾರಂತ ನನಗೆ ಗೊತ್ತಿಲ್ಲ ಅಂತೇಳಿ ನಮಗೆ ಅವಮಾನ ಮಾಡಿ ನಮಗೆ ಒಟ್ಟು ಯಾವುದೇ ಮಾಹಿತಿ ಇಲ್ಲದಾಗೆ ಏರಿಂಗ್ ಕರೀಲಾರಂಗೆ ಅವರಿಗೆ ಮುಟೇಶನ್ ಮಾಡ್ತಾರೆ. ಮುಟೇಶನ್ ಮಾಡಿ 24 ಮುಟೇಶನ್ ಆದಮೇಲೆ 25 ಕ್ರಿಸ್ಮಸ್ ಹಬ್ಬ ಇದ್ದ ಕಾರಣ 26ಕ್ಕೆ ಅವರಿಗೆ ಇನ್ನೊಬ್ಬರಿಗೆ ಮಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತಹಸೀಲ್ದಾರ್ ಅವ್ರಿಗೆ ಹೇಳಿವಿ, ಅದ್ರಾಗ ನಮ್ಗೆ ಸರ್ಕಾರಿ ಬಿಲ್ಡಿಂಗ್ ಇದೆ, ನಮ್ಮ ಅಪ್ಪವರಾದಂಥ ಅಮರಪ್ಪ ನಾಯಕ್ ಅವರು ಗ್ರಾಮ ಪಂಚಾಯತಿ ಅವ್ರಿಗೆ ದೇಣಿ ಕೊಟ್ಟಾರ. ಅದನ್ನು ದಯವಿಟ್ಟು ಅದನ್ನು ಇನ್ನೂ ಪರಿಶೀಲನೆ ಮಾಡಿ ನೋಡಿ, ನಿಮ್ಮಿಂದ ಅದು ತಪ್ಪಿದೆ, ನಿಮ್ಮಿಂದ ಆಗಿಲ್ಲ ಅಂದರೆ ಸಿವಿಲ್ ಕೋರ್ಟಿಗೆ ಕಳಿಸಿ ನಾವು ಅವರಿಗೆ ವಾದ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಂತೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮಗೆ ಏನೋ ಗಮನಕ್ಕಿಲ್ಲದೆ ಅವ್ರಿಗೆ 2 ದಿನದಾಗೆ
ಹಣದ ಮನುಷ್ಯಗೆ ಅವ್ರು 2 ದಿನದಾಗೆ ಅವ್ರಿಗೆ ಪಾಣಿ ಮಾಡ್ತಾರೆ. 24 ನಮ್ಮ 5ಕ್ಕೆ ಕರೆದು 7 ಪಾಣಿ ಮಾಡ್ತಾರೆ. 24ಕ್ಕೆ ಅವರಿಗೆ ಪಾಣಿ ಆಗುತ್ತೆ. ಸುಧಾಬಾಯಿ ಮಗ್ಗದ ಪಾಂಡುರಂಗಗೆ. ಪಾಂಡುರಂಗ ಅವರು 26ಕ್ಕೆ ಮತ್ತೆ ಬೇರೆಯವರಿಗೆ ಶಿವಲಿಂಗನವರ ತಮ್ಮನಾದ ಹನುಮಂತರಾಯ ತಂದೆ ನರಸಿಂಗಪ್ಪ ಅವರಿಗೆ ಇಲ್ಲಿ ನಮ್ಮ ಇದು ಮಾನವಿಗೆ ಗೊತ್ತಾಗುತ್ತೆ ಅಂತೇಳಿ ಶಿನ್ನೂರಾಗ ಕಳ್ಳ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಆಮೇಲೆ ಈಗ ನಮಗಾದ ಅನ್ಯಾಯಗಳನ್ನು ಏನಾದರೂ ನಾವು ಅವರು ಜಗಳಾಡಿ ಹೊಡೆದಾಡ್ಕೊಂಡು ಏನಾದರೂ ಸತ್ತರೆ ನೇರ ಹೊಣೆ ತಹಸೀಲ್ದಾರರು, ಆಮೇಲೆ ಶರಣ್ ಸಿಂಗ್ ಅವರು, ಆಮೇಲೆ RI ಆದ ಶರಣ್ ಸಿಂಗ್ ಅವರು, ಆಮೇಲೆ ವಿ ಆದ ಪ್ರಭಾಕರ್ ಅವರು ನೇರ ಹೊಣೆಯಾಗಿರ್ತಾರೆ. ನಾವು ಏನನ್ನ ಸತ್ರು ಏನಾದರೂ ಮಾಡ್ಕೊಂಡು ಸತ್ರು ನೇರ ಹೊಣೆ ತಹಸೀಲ್ದಾರಾದ ರಾಜು ಪಿರಂಗರ್ ಆಗಿರ್ತಾರೆ. ಅಲ್ಲ ಸರ್, ಈಗ ಏನಂತಂದರೆ ನಿಮಗೆ ಒಂದು ರೀತಿಯಲ್ಲಿ ಅವತ್ತು ಶಬ್ದಗಳ ನಿಂದನೆ ಮಾಡಿದ್ರೆ ಅಂತ ಹೇಳ್ತೀರಿ. ಈಗ ಹಣದ ಆಮಿಷಕ್ಕೆ ಒಳಗಾಗಿ ಇದು ಈ ರೀತಿಯಾಗಿ ಜಮೀನನ್ನು ಬೇರೆಯವರಿಗೆ ಪರಬರೆ ಮಾಡಿದ್ದಾರೆ ಅಂತ ಹೇಳ್ತೀರಿ. ಯಾರು ಸರ್ ಅವ್ರು ಮಾಡಿದವರು? ಯಾರು ನಿಮಗೆ ಬೆದರಿಕೆ ಹಾಕಿದವರು? ಯಾರು ಅವತ್ತು ಶಬ್ದಗಳನ್ನು ನಿಂದಿಸಿದವರು ಯಾರು? ರಾಜು ಪಿರಂಗಿ ಅವರು ಸರ್. ಡೈರೆಕ್ಟರ್ ಆಫೀಸ್ಗೆ ಹೋದ್ರೆ ತಹಸೀಲ್ದಾರ್ ಅವ್ರು ಹೋಗಿದ್ರೆ ಏನಂತಾರೆ ಗೊತ್ತಾ, ನಿಮ್ಮ ಡಾಕ್ಯುಮೆಂಟ್ ನಾನು ಯಾಕೆ ನೋಡ್ಲಯ್ಯ, ನೀನು ಏನಿದ್ರು ಕೋಟೆ ನೋಡಿಕೆ ನಾನು ಪಾಣಿ ಮಾಡಿ ನೋಡಿ ಬೇಕಾದ್ ಮಾಡ್ಕೋಗ ಅಂತೇಳಿ ಗದರ್ಸ್ತಾರೆ ಸರ್. ನಮ್ಗೆ ಈ ರೀತಿ ಒಬ್ಬ ತಾಲೂಕು ದಂಡಾಧಿಕಾರಿ ಆ ರೀತಿ ಮಾಡಬಾರ್ದಲ್ಲ ಸರ್? ಮಾಡಿದ್ರೆ ಅವರು ಇದು ಮಾಡ್ಯಾರ ಸರ್, ನಮ್ಗೆ ಮಾಡ್ಯಾರ. ಆಮೇಲೆ ನಾವು ಒಬ್ಬರೇ ಹೋಗಿ ನಮ್ಮ ಗ್ರಾಮಸ್ಥರಾದಾರ, ನಮ್ಮ ಸಂಬಂಧಿಕರಾದಾರ, ನಮ್ಮ ಬಂಧು ಬಳಗದ ರಾಮನಾಯಕನವರು, ಅಮರನಾಯಕನವರು, ಆಮೇಲೆ ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಹೋದ್ರು, ಯಾರಿಗೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅವರು. ಕುಂದ್ರೋಗ್ಬಿಟ್ಟಿಲ್ಲ ನಮ್ಮ ಸ್ವಂತ ಅಕ್ಕನ ಗಂಡಾದ ವಕೀಲರು ವೀರೇಶ್ ನಾಯಕರು ಗಾರಲ್ದಿನವರು ರಾಯಚೂರಿಂದ ಬರ್ತಾರೆ. ನಮಗೆ ಸಂಬಂಧ ಇಲ್ಲ, ನೀನು ಯಾರಂತ ಗೊತ್ತಿಲ್ಲ, ನರ್ಸಡಿ ಸಂಬಂಧ ಅಂತೇಳಿ ಅವ್ರನ್ನ ಬೈದು ಕಳಿಸ್ತಾರೆ. ನೀನು ವಕೀಲ ಆದರೆ ನೀನು ಕೋಟೆ ನೋಡಿಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು ಹೇಳಿ ರಿಕ್ವೆಸ್ಟ್ ಮಾಡಿದ್ವಾಗ ಸಮಾಧಾನ ಮಾಡಿ ಕಳಿಸ್ತಾರೆ. ನಮಗೆ ಏನಂತ ಹೇಳ್ತಾರೆ, ಆಯ್ತು ರೀ ನಿಮಗೆ ನಾವು ಕರೆದು ನೀವು ಒರಿಜಿನಲ್ ಇದು ನಾವು ಆಯ್ತು ರೀ ನೀವು ಕುಂತು ಮಾತಾಡಮ್ಮ ಅಂತೇಳಿ ನಮ್ಮ ಸಮಾಧಾನ ಮಾಡಿದಂಗೆ ಮಾಡಿ ನಮ್ಮನ್ನು ಶೋಬಾಡ್ದು ಅವ್ರು ಆ ಕಡೆ ಸಪೋರ್ಟ್ ಮಾಡಿ ಅವ್ರಿಗೆ 3 ಲಕ್ಷ ರೂಪಾಯಿ ರೊಕ್ಕ ತಗೊಂಡ್ರಂತ ಗಮನಕ್ಕೆ ಬಂದೈತಿ. ರಾತ್ರಿ 8:30 ತಮ್ಮ ಹಾಕಿ ಅವರಿಗೆ ಇದು ಮಾಡ್ತಾರೆ. ಯಾರು ಸರ್ ದುಡ್ಡು ತೊಗೊಂಡವ್ರು? ಯಾರು ಸರ್ 3 ಲಕ್ಷ ತೊಗೊಂಡ್ರು ಅಂತ ಹೇಳ್ತಾರೆ, ಆರೋಪ ಮಾಡ್ತಾರೆ. ಯಾರು ಸರ್? ಸುರೇಶ್ ಅಂತೇಳಿ ಕಾತ್ರಿ ಸುರೇಶ್ ಅವರು, ಆಮೇಲೆ ನಾರಾಯಣ ಸ್ವಾಮಿ ಅವರು, ಅವ್ರು ಶಿವಲಿಂಗ ಅಂತೇಳಿ ನಮ್ಮೂರು ಶಿವಲಿಂಗಪ್ಪ ಅಂತೇಳಿ ಇವರು 3 ಮೋಸ ಮಾಡಿ ರಾತ್ರಿ 8:30 ತಮ್ಮ ಹಾಕ್ತಾರೆ. ಅಲ್ಲ, ದುಡ್ಡು ತೊಗೊಂಡವ್ರು ಯಾರು ಸರ್? ತಹಸೀಲ್ದಾರ್ ರಾಜು ಪಿರಂಗಿ ಅವರು. ಏನು ಸರ್ ನಿಮ್ಗೆ ಏನು ಅನ್ಯಾಯ ಆಗಿದೆ ಸರ್? ಇದೇ ರೀತಿಯಾಗಿ ದಿವಂಗತ ಅಮರಪ್ಪ ನಾಯ್ಕ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು 2004ರಲ್ಲಿ 3 ಎಕರೆ ಹೊಲ ಖರೀದಿ ಮಾಡಿರ್ತಾರೆ. ಯಾರು ಕಡ್ಲಿದ್ದಂದರೆ ಸುಧಾಬಾಯಿ ಅವ್ರು ಕಡ್ಲಿದ್ದ. ಸುಧಾಬಾಯಿ ಅವ್ರದ್ದು ಕಡ್ಲಿದ್ದ ಖರೀದಿ ಮಾಡಿ ಪೆಂಡಿಂಗ್ ರಿಜಿಸ್ಟ್ರು ಮಾಡಿಸಿರ್ತಾರೆ. ಆಗಿನ ಕಾಲಕ್ಕೆ ಪೆಂಡಿಂಗ್ ರಿಜಿಸ್ಟ್ರ್ ಮಾಡಿರ್ತಾರೆ. ಅದು ದುಡ್ಡು ಕಟ್ಟಿರೋದಲ್ಲ, ಅದಕ್ಕೆ ಪೆಂಡಿಂಗ್ ಮಾಡಿಸ್ಯಾನ. ಅದು ಪೆಂಡಿಂಗ್ ರಿಜಿಸ್ಟ್ರ್ ಅದು 1 ವರ್ಷದಾಗ ಬಿಡಿಸಬೇಕು. ಅದನ್ನು ನಾವು ಹೊರಗ ಜಯಪುರಂ ತರಬೇಕು ಅಂಬಷ್ಟಿಗೆಲ್ಲ ಅನಾರೋಗ್ಯದಿಂದ ಆತನ ಹೆಂಡ್ತಿಗೆ ಸ್ವಲ್ಪ ಇದಾಗ್ತದ. ದವಾಖಾನೆ, ಆಸ್ಪತ್ರೆ, ರಾಯಚೂರು, ಬೆಂಗಳೂರು ಎಲ್ಲ ಅಡ್ಡಾಡ್ತಾರೆ. ಅವರೆಲ್ಲ ಸುಸ್ತಾಗಿ ಅದನ್ನು ಬದಿಗಿಡ್ತಾರೆ. ಅದನ್ನು ಇದು ತಗೊಂಡಿದ್ದು ಮುತ್ತಪಡ್ತಾಳೆ ಕೇಳ್ತಿ ಲಕ್ಷ್ಮಿ ಅಂತ. ಅದು ಆದ ನಂತರ ಸ್ವಲ್ಪ ಒಂದು 6 ತಿಂಗಳ ಅದನ್ನು ತಡೆ ಇಟ್ಟ ಕಾರಣ ಮತ್ತೆ ಅದನ್ನ ಹುಡುಗರು ಚಿಕ್ಕವರಿದ್ದರು. ನರಸ ರೆಡ್ಡಿ, ಹನುಮಂತ ರೆಡ್ಡಿ ಎಲ್ಲರೂ ಚಿಕ್ಕವರಿದ್ದರು. ಅವರು ಅನಾರೋಗ್ಯದಿಂದ ಅವರು ಬೆಂಗಳೂರು, ಆಮೇಲೆ ಹೈದರಾಬಾದು, ಮಾನ್ವಿ, ರಾಯಚೂರು ಎಲ್ಲ ತೋರಿಸ್ಕೊಂಡ್ರು. ಅವರಿಗೆ ಅಸ್ತಮಿತ್ತು. ಅದು ಅವರಿಗೆ ಏರುಪೇರಾಗಿ ಅವರು 2012ರಾಗ ಮೃತಪಟ್ಟರು. ಇವರು ಚಿಕ್ಕವರು, ನರಸರೆಡ್ಡಿ ಅವರು. ಅದು ಏನು ಕಾರಣದಿಂದ ಇವರು ಸುಮ್ಕೆ ಆದರು. ಅದಾದ ನಂತರ ಇವಾಗ ಒಂದು 2002ರಲ್ಲಿ ಅದನ್ನು ಜಯಫಾರ್ಮ್ಗೆ ಎಲ್ಲ ಅವ್ರು ಕಕ್ಕಾದಂಥ ಮಾದೇವಪ್ಪಗೆ ಕೊಟ್ಟ ಮೇಲೆ ಅದು ರಾಯಚೂರು ತನಕ ಹೋಗಿ ಅದನ್ನು ಜಯಫಾರ್ಮ್ ಬಿಡಿಸ್ಕೊಂಬಂದು ಆರ್ಡ್ರ್ ಹಾಕ್ಸ್ಕೊಂಬಂದು 2023ಕ್ಕೆ ಆರ್ಡ್ರ್ ಆಯಿತು. ಆರ್ಡ್ರ್ ಕಾಪಿ ನೋಡಿ ನರಸರೆಡ್ಡಿ ನಾಯ್ಕಿಗೆ ಅದು ಪಾಣಿ ಮಾಡಬೇಕು ತಹಸೀಲ್ದಾರ್ ರಾಜು ಪಿರಂಗಿ ಅವರು. ಅದು ರೊಕ್ಕದ ಆಸೆಗೆ ಅದನ್ನು ತಡೆ ಹಿಡಿದು ಅದನ್ನು ಬೇರೆಯವ್ರ ಹೆಸರಲ್ಲೇ ಮಾಡೋ ಪ್ರಯತ್ನ ಮಾಡ್ಯಾರ. ಅದು ರಾಜು ಪಿರಂಗಿ ಅವರು. ಆಮೇಲೆ ಖರೀದಿ ಮಾಡೋಕೆ ಕೆಲವು ಪಾಂಡುರಂಗದಲ್ಲಿ ಹೋಗ್ಯಾರ. ಕೆಲವು ಮಂದಿ ಹೋಗಿ ಸುರೇಶ್ ಆಗಿರ್ಬೋದು, ಇನ್ನು ಯಾರು ಅಂದ್ರಲ್ಲ ನಾರಾಯಣ ಸ್ವಾಮಿ, ನಮ್ಮ ಚಿಕ್ಕೋಟ್ನಿಕೋಲ್ ಗ್ರಾಮದ ಶಿವಲಿಂಗ, ಆಮೇಲೆ ಹೋಗಿ ಕೇಸಿ ನಾವು ತಗೊಂತೀವಿ, ನಮ್ಮ ಅಲ್ಲಿ ಕತ್ತದ, ಇದು ನಮಗೆ ಸಂಬಂಧಪಟ್ಟವಲ್ಲ, ಅವ್ರಿಗೆ ನಂಗೆ ಖರೀದಿ ಮಾಡಿಲ್ಲ ಅಂತ ಹೇಳಿ ಹಣದ ಆಯ್ತು ತೋರಿಸ್ಯಾರ ಪಾಂಡುರಂಗಗೆ. ತೋರಿಸಿದ ಮೇಲೆ ಅವ್ರು ಏನು ಮಾಡಿಬಿಟ್ರೆ, ಆಯ್ತಪ್ಪ ನನ್ನ ಹೆಸರಲ್ಲಿ ಮಾಡಿಸ್ರಿ, ನಿಮಗೆ ಮಾಡಿ ಕೊಡ್ತೀನಿ ಅಂತ ಹೇಳ. ಅದು ಡಿಸೆಂಬರ್ 24ಕ್ಕೆ ಅದು ಗಮನ ನಮಗೆ ಸುದ್ದಿ ಬಂತು. ನರ್ಸರೆಡ್ಡಿಗೆ ಸುಧಾಬಾಯಿ ಇದ್ದಿದ್ದು ಅದು ಅವ್ರ ಹೆಸರಿಗೆ ಮಾಡ್ತಾರಂತ ನಮಗೆ ಗಮನಕ್ಕೆ ಬಂತು. ನರ್ಸರೆಡ್ಡಿಗೆ ನಮ್ಮ ತಲೆ ಬಂದ, ಏನಪ್ಪ ಹಿಂಗೆ ಮಾಡಕತ್ತಾರ ಅಂತ, ಹೋಗೋಣ ಬರೀ ತಹಸೀಲ್ದಾರ್ ಅಂತಲ್ಲಿ ಅಂತ ಕರೆದ ಮೇಲೆ ನಾವು ಓದಿವಿ. ಸರ್ ಹಿಂಗೆ ಮಾಡಕತ್ತೀರ ಅಂತಲ್ಲ, ಮತ್ತು ಇದು ನ್ಯಾಯನು, ನಾವು ಇಲ್ಲಿ ಡಾಕ್ಯುಮೆಂಟ್ಸ್ ಇದಾವೆಲ್ಲ ಇದ್ದಾವೆ, ಮತ್ತು ಇದನ್ನು ಮಾಡಬಾರ್ರಿ, ಪರಿಶೀಲನೆ ಮಾಡಿರಿ ಅಂತ. ಅದು ಏನಂತ ಹೇಳಿದೆ ನಮಗೆ, ಶೋಬಾರ್ದು ಅಂತ ಏನಂತ ಹೇಳಿದ, ಅಲ್ಲಪ್ಪ ಅದನ್ನು ಆಗೋದಿಲ್ಲ, ನಿಮಗೆ ಮಾಡ್ತೀನಿ, ನಿಮ್ಮಿಂದ ನಾನು ಇರ್ತೀನಿ, ನೀನು ಏನೇ ಮಾಡಿದ್ರೆ ನಾನು ಐದಿನಿ, ನಿಮಗೆ ನೀವು
ಬೇರೆ ತಗರಿ ನಾವು ಮಾಡೋದಲ್ಲ ಅಂತ ಮಾತು ಕೊಟ್ಟು ಒಂದಿನ ಮಾತು ಕೊಟ್ಟ ಮೇಲೆ ಅದು ಏನಾಯಿತು, ಇದು ಪಾಂಡುರಂಗಗೆ ಆರ್ಡ್ರ್ ಆಯಿತು. ಪಾಂಡುರಂಗಗೆ ಆರ್ಡ್ರ್ ಆಗಿದ ತಕ್ಷಣಕ್ಕೆ ನಾವು ಹೋದ್ವಿ, ಸರ್ ಪಾಂಡುರಂಗಗೆ ಆರ್ಡ್ರ್ ಮಾಡಿರಲ್ಲ ನೀವು, ನಮ್ಮ ಡಾಕ್ಯುಮೆಂಟ್ಸ್ ಇದ್ದಾವ ಅಂತ ನಾವು ಕೇಳಿದ್ರೆ, ನಿಮ್ಮ ಡಾಕ್ಯುಮೆಂಟ್ಸ್ ನನಗೆ ಯಾಕೆ ಬೇಕು ರೀ? ಅಲ್ಲ ಸರ್ ನೀವೇನಂತ ಹೇಳಿದ್ರಿ ಮೊನ್ನೆ, ನೀವು ನಿಮ್ಮ ಹಿಂದಿರ್ತೀನಿ ನಿಮಗೆ ಸಾಥ್ ಕೊಡ್ತೀನಿ ನಿಮಗೆ ಏನಂತ ಹೇಳಿದ್ರೆ ಇಲ್ಲ ನೀವು ಅಂತ ನಾನು ಕೇಳಿದ್ನೆ. ರಾಮಯ್ಯ ನಾಯಕ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅದೇನಂದು ಹೇಳ್ತಾರೆ, ಹೇಳಿದ್ರಿ ಮಾಡಿಬಿಡ್ಬೇಕ ನಿಮಗೆ, ನೀವು ಹೇಳ್ದಂಗೆ ಕೇಳ್ಬೇಕಂದು. ಅಲ್ಲ ಸರ್ ನಾವು ಹೇಳ್ದಂಗೆ ತಹಸೀಲ್ದಾರ್ ಸರ್ ದಂಡಾಧಿಕಾರಿ ನೀವು ಹೇಳ್ದಂಗೆ ಕೇಳ ನಾನು ಅಂತ ನಾವು ಹೇಳ್ದಂಗೆ ಕೇಳಬಾರ್ದು ಸರ, ಡಾಕ್ಯುಮೆಂಟ್ಸ್ ಇದಾವಲ್ಲ ಇವು ನೋಡು ಅಂತ ನಾನು ಯಾಕೆ ನೋಡಲಿ ನೀವು ಹೋಗ್ರಿ ಅಂತ ಡಾಕ್ಯುಮೆಂಟ್ಸ್ಗಳು ಹಿಂಗೆ ಬಿಸಾಕಿದ್ದಾರೆ. ಯಾರು ಬಿಸಾಕ್ತಾರೆ ಸರ್? ದಂಡಾಧಿಕಾರಿಗಳು. ಇದು ಬೆಲ್ಸಾಕಿದ ಮೇಲೆ ನಾವು ಒಬ್ಬ ವಕೀಲ ಅಂತ ಹೋದ್ರಿ, ಹೋದ್ಮೇಲೆ ಇನ್ನೊಂದು ಆ ಕಡೆ ತಿರುಗಾಟಿಗೆಲ್ಲ 24ಕ್ಕೆ ಪಾಣಿ ಆಗಿಬಿಟ್ಟದು. 24ಕ್ಕೆ ಪಾಣಿ ಆಗ್ಯದ, 25 ಕ್ರಿಸ್ಮಸ್ಸು, 26ಕ್ಕೆ ಹೋಗಿ ಸಿಂಧನೂರು ಅಲ್ಲಿ ತಹಸೀಲ್ ಆಫೀಸ್ನ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಸ್ಕೊಂಡು ಬಂದ. ರಿಜಿಸ್ಟರ್ ಮಾಡ್ಸ್ಕೊಂಡು ಬಂದ್ರ ಸಹಿತ ನಾವು ಕೇಳಿದ್ರೆ ಸಹಿತ ಆಗಿಲ್ಲ, ನನ್ನ ಕಡೆ ಬಂತು ನಾನು ಮಾಡಿಕೊಡ್ತೀನಿ, ನಾನು ತಡೆ ಹಿಡಿತೀನಿ ಅಂದರೆ ಆಮೇಲೆ ನಾವು ಅದನ್ನು ಫೋನ್ಯಾಗ ಚೆಕ್ ಮಾಡಿದರೆ ಈಶಾಗ ಬಂತು. ಈಶಾಗ ನಿನ್ನೆ ಗೊತ್ತಾಯಿತು. ಮತ್ತೆ ಹೋದ್ವಿ, ನಿನ್ನೆ ಸಂಡೆ ಸಿಕ್ಕಿಲ್ಲ ತಹಸೀಲ್ದಾರ. ನಾನು ಏನು ಮಾಡಬೇಕು ಮಾಡೀನಿ, ನನ್ನ ಕೈಲಿಂದ ತಪ್ಪಾಗ್ಯದ ಅಂತ ಹೇಳ್ತಾನೆ ಅಷ್ಟೇ. ಇನ್ನು ಭೇಟಿಯಾಗಿಲ್ಲ, ಇವತ್ತು ಭೇಟಿ ಆತಂತಾನೆ, ಭೇಟಿಯಾಗಿಲ್ಲ ಇಷ್ಟೇ. ದಿವಂಗತ ಅಮರಪ್ಪ ನಾಯ್ಕ ಅವರ ಹೆಸರಿನಲ್ಲಿರ್ತಕ್ಕಂಥ 3 ಎಕರೆ 7 ಗುಂಟೆ ಹೊಲವನ್ನು ಇವತ್ತು ಅವರು 2004ರಲ್ಲಿ ಖರೀದಿ ಮಾಡಿರ್ತಾರೆ. ದಿವಂಗತ ಅಮರಪ್ಪ ನಾಯ್ಕ ಅವರು. ಇದು ಯಾರಪ್ಪ ಅಂದರೆ ಕೆ ಸುಧಾಬಾಯಿ ಗಂಡ ಕೃಷ್ಣಾಚಾರ್ಯ. ಇವರು ಹೊಲವನ್ನು 2004ರಲ್ಲಿ ಖರೀದಿ ಮಾಡಿರ್ತಾರೆ. ಆ ಖರೀದಿಯಾದಂಥ ಹೊಲವನ್ನು ಮಾನ್ಯ ತಹಸೀಲ್ದಾರರು ಕೆಲವೊಂದು ಟೆಕ್ನಿಕಲ್ ಇಶ್ಯೂಯಿಂದ ಅದನ್ನು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ. ಅದು 2023ಕ್ಕೆ ಆರ್ಡ್ರ್ ಆಗಿ ಬರುತ್ತೆ. ಆದರೆ ಅಮರಪ್ಪ ನಾಯ್ಕ ಅವರ ಹೆಸರಿಗೆ ಪಾಣಿ ಆಗಬೇಕಾಗಿತ್ತು. ಅದನ್ನು ತಾಲೂಕು ದಂಡಾಧಿಕಾರಿಗಳು ಅದನ್ನು ಯಾವುದೇ ಒಂದು ದುಡ್ಡಿನ ಆಮಿಷ ಸಲುವಾಗಿ ಮತ್ತೆ ಆ್ಯಸ್ ಇಟ್ ಇಸ್ ಕೆ ಸುಧಾಬಾಯಿ ಅವರ ಮಗನಿಗೆ ಆ ಹೊಲವನ್ನು ವರ್ಗಾವಣೆ ಮಾಡಿರ್ತಾರೆ. ಹಾಗಾಗಿ ಆ ಪಾಂಡುರಂಗ ಅವರು ಆ ಹೊಲವನ್ನು ಮತ್ತೆ ಬೇರೆಯವರಿಗೆ ಮಾರಾಟ ಮಾಡಿರ್ತಾರೆ. ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ, ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು. ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ, ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ. ಅವರವರ ದೃಷ್ಟಿಯ ಮೇಲೆ ನಿಂತಿದೆ RK22 ನ್ಯೂಸ್ ಕನ್ನಡ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.